याद रखना है बच्चों, आपको कौन कौन से मुद्दे याद रखना है देखेंगे। पहला है, अचानक एक दिन सवेरे कमरे से बरामदे में लेखिका देखी कि दो कौवे एक गमले के चारों ओर अपनी चोंचों से एक होकर खेल रहे थे। काकभुशुंडी विचित्र पक्षी है क्योंकि वह एक साथ समादरित, अनादरित, अति सम्मानित, अति अवमानित है। हमारे बेचारे पुरखे गरुड़, मयूर और हंस के रूप में नहीं आ सकते हैं। पुरखे पितर पक्ष में कुछ पाने के लिए काक बनकर ही अवतीर्ण होना पड़ता है। दूरस्थ प्रियजनों का आने का मधुर संदेश कौवे के कर्कश स्वर से मिलता है। कौवे के काव काव शब्द अवमानना के अर्थ में प्रयोग करते हैं। गमले और दीवार की संधि में गिलहरी का बच्चा पड़ा था। गिलहरी का बच्चा घोंसले से गिर पड़ा था। दो कौवे अपनी चोंचों से दो घाव किए थे। कौवे की चोंच का घाव लगने के कारण सब कहने लगे कि अब यह बच नहीं सकता। लेखिका इसे हौले से उठाकर अपने कमरे में लेकर गई। रुई से रक्त पूंछी, घावों पर पेंसिलिन का मरहम लगाई। तीसरे दिन वह अच्छा और स्वस्थ हो गया। लेखिका की उंगली अपनी दो पंजों से पकड़ने लगा। नीले कांच के मोती जैसी आंखों से इधर उधर देखने लगा। 3-4 मास के बाद स्निग्ध रोये, झब्बेदार पूंछ, चंचल चमकीली आंखें सभी को विस्मित करने लगी। आगे इस प्रकार है बच्चों, 2 वर्ष वही गिल्लू का घर था, यानी जो एक हल्की डलिया में रख दी थी। कौन? लेखिका किसे? गिल्लू को। वह हल्की डलिया ही 2 वर्ष गिल्लू का घर रह गया। ಅಂದರೆ ಒಂದು ಚಿಕ್ಕದಾದ ಬುಟ್ಟಿಯಲ್ಲಿ ಅದರ ಮನೆ ಮಾಡಿ ಏನೋ ಒಂದು ಕಿಡಕಿಗೆ ಅದರ ತಂತಿಯಿಂದ ಕಟ್ಟಿದ್ರಲ್ಲ, ಅದೇ ಗಿಲ್ಲುವಿನ 2 ವರ್ಷ ಏನಾಯ್ತಪ್ಪ ಅಂದ್ರೆ ಮನೆಯಾಗಿ ಪರಿವರ್ತನೆ ಆಯಿತು। वह स्वयं हिलाकर अपने घर में झूलता और अपनी कांच के मनकों सी आंखों से कमरे के भीतर और खिड़की से बाहर न जाने क्या देखता समझता रहता था। ಅದೇನಾಗಿತ್ತಪ್ಪ ಅಂದ್ರೆ ಅದರ ಒಂದು ಡಲಿಯಾದಲ್ಲಿ ಬುಟ್ಟಿಯಲ್ಲಿ ಕುಂತ ಕೂಡಲೇ ಅದು ತನ್ನದೇ ಆಗಿರ್ತಕ್ಕಂಥ ತುಗಿಸ್ಕೋತಿತ್ತು। ತನ್ನ ಮುತ್ತಿನಂಥ ಒಂದು ಕಣ್ಣುಗಳಿಂದ ಏನು ಮಾಡ್ತಿತ್ತಪ್ಪ ಅಂದ್ರೆ ಕೊಠಡಿಯ ಒಳಗಡೆ ಮತ್ತು ಕಿಡಕಿಯ ಹೊರಗಡೆ ನೋಡ್ತಾ ಇತ್ತು। ಮತ್ತು ಏನು ತಿಳ್ಕೊಳ್ತಿತ್ತು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ। परंतु उसकी समझदारी और कार्यकलाप पर सबको आश्चर्य होता था। ಆದರೂ ಕೂಡ ಅದರ ಒಂದು ತಿಳುವಳಿಕೆ, ಸಮझदारी ಅಂದ್ರೆ ತಿಳುವಳಿಕೆ, ಆಮೇಲೆ ಅದರ ಒಂದು ಕಾರ್ಯಕಲಾಪ ಕೆಲಸ ಎಲ್ಲ ಜನರಿಗೂ ಕೂಡ ಏನಾಗಿತ್ತು ಅಂದ್ರೆ ಆಶ್ಚರ್ಯರನ್ನಾಗಿ ಮಾಡ್ತಾ ಇತ್ತು। जब मैं लिखने बैठती तब अपनी मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकला। ಸೊ ಲೇಖಕಿಯರು ಕೆಲವು ಸಮಯದಗಳವರೆಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಬರೀಲಿಕ್ಕೆ ಕುಳಿತುವಾಗ ಅದು ಅವರ ಒಂದು ಲೇಖಕಿಯರ ಅವಧಾನವನ್ನು ಆಕರ್ಷಣೆ ಮಾಡೋ ಸಲುವಾಗಿ ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕುತೂಹಲ ಆಗಿತ್ತು। ಅದಕ್ಕಾಗಿ ಅದು ಏನು ಮಾಡ್ತಾ ಇತ್ತು ಅಂದ್ರೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಉಪಾಯವನ್ನು ಕೂಡ ಅದು ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಹುಡುಕಿತ್ತು। ಸೊ ಇದೊಂದು ಹಲ್ಕಿ ಡಲ್ಯ ಅಂತ ಕರಿತೀವಿ, ಚಿಕ್ಕದಾಗಿರ್ತಕ್ಕಂಥ ಬುಟ್ಟಿ, ಅದು ಕಿಡಕಿಗೆ ಏನು ಮಾಡ್ತಾರಪ್ಪ ಅಂದ್ರೆ ತಂತಿಯಿಂದ ಬಿಗಿದಿರ್ತಾರೆ। ಇದೇ ಈ ಮನೆ ಗಿಲ್ಲುವಿನ ಮನೆಯಾಗಿ ಪರಿವರ್ತನೆ ಆಗುತ್ತೆ। ಇದರಲ್ಲಿ ಕುಂತು ಅದು ತೂಗಿಸ್ತಾ ಇತ್ತು, ಕೊಠಡಿಯ ಒಳಗಡೆ ಕಿಡಕಿಯ ಹೊರಗಡೆ ನೋಡಿ ಅದು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಏನೋ ತಿಳಿದುಕೊಳ್ತಾ ಇತ್ತು। ಈ ಕೆಲಸ ಎಲ್ಲರಿಗೂ ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾ ಇತ್ತು। वह मेरे पैर तक आकर सर से पर्दे पर चढ़ जाता। ಲೇಖಕಿಯರ ಅವಧಾನವನ್ನು ಆಕರ್ಷಣೆ ಮಾಡೋ ಸಲುವಾಗಿ ಅದು ಗಿಲ್ಲು ಏನು ಮಾಡ್ತಿತ್ತಪ್ಪ ಅಂದ್ರೆ पैर तक आकर ಅವರ ಕಾಲಿನ ಬಳಿ ಬರ್ತಾ ಇತ್ತು। सर से पर्दे पर चढ़ जाता था। ಅಷ್ಟೇ ಅಲ್ಲದೆ ಮತ್ತೆ ಏನು ಆಗ್ತಿತ್ತು ಅಂದ್ರೆ ಆ ಕಿಡಕಿಯ ಪರ್ದೆ ಮೇಲೆ ಏರು ಹೋಗ್ತಿತ್ತು। और फिर उसी तेजी से उतरता। ಹೇಗ ಒಂದು ವೇಗದಲ್ಲಿ ಹೋಗ್ತಿತ್ತಲ್ಲ ಅದೇ ವೇಗದಲ್ಲಿ ಕೆಳಗಡೆ ಬರ್ತಿತ್ತು। उसका यह दौड़ने का क्रम तब तक चलता जब तक मैं उसे पकड़ने के लिए न उठती। ಎಲ್ಲಿವರೆಗೂ ಲೇಖಕಿಯರು ಎದ್ದು ಬಂದು ಅದಕ್ಕೆ ಹಿಡಿತಾರಲ್ಲ, ಸೊ ಅಲ್ಲಿವರೆಗೂ ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ ಏನು ಲೇಖಕಿಯರ ಕಾಲ್ ಬರೆಯೋದು, ಆಮೇಲೆ ಮತ್ತೆ ಪರದೆಯ ಮೇಲೆ ಏರೋಗೋದು, ಮತ್ತೆ ಪರದೆಯಿಂದ ಕೆಳಗೋದು, ಇದೇ ಕೆಲಸ ಮಾಡ್ತಿತ್ತು। ಯಾವಾಗ ಲೇಖಕಿಯರು ಅದನ್ನು ಬಂದು ಹಿಡ್ಕೋತಾರಲ್ಲ ಅವಾಗ ಮಾತ್ರ ಆ ಕೆಲಸ ಅದನ್ನು ನಿಲ್ಲಿಸ್ತಿತ್ತು। ಈ ಉಪಾಯ ಅದು ಲೇಖಕಿಯರ ಅವಧಾನವನ್ನು ಆಕರ್ಷಣೆ ಮಾಡೋ ಸಲುವಾಗಿ ಅದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಉಪಾಯ ಹುಡುಕಿಕೊಂಡಿತು। कभी मैं गिल्लू को पकड़कर एक लंबे लिफाफे में इस प्रकार रख देती थी कि उसके अगले 2 पंजे और सिर के अतिरिक्त सारा लघुगात लिफाफे के भीतर बंद रहता। ಇದರ ಬಹಳಷ್ಟು ಕಿಟಿಕಿಟಿ ಆಗ್ತದೆ ಗಿಲ್ಲುವಿಗೆ। ಅದಕ್ಕಾಗಿ ಲೇಖಕಿಯರು ಏನು ಮಾಡ್ತಾರಪ್ಪ ಅಂದ್ರೆ ಏಕ್ ಲಂಬೆ ಲಿಫಾಫೆ, ಒಂದು ಉದ್ದದಾಗಿರ್ತಕ್ಕಂಥ ಲಕೋಟೆ, ಲಫಾಫೆ ಅಂದ್ರೆ ಎನ್ವಲಪ್ನಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇಡ್ತಾರೆ। ಅಂದರೆ 2 पंजे और सिर के अतिरिक्त ಅಂದ್ರೆ 2 ಕಾಲುಗಳು ಮತ್ತು ಅದರ ತಲೆ ಭಾಗ ಬಿಟ್ಟು
ಉಳಿದ ಎಲ್ಲ ಗಾತ್ ಅಂದ್ರೆ ಶರೀರ, ಅದರ ಎಲ್ಲ ಒಂದು ಚಿಕ್ಕದಾಗಿರ್ತಕ್ಕಂಥ ಶರೀರ ಆ ಲಕೋಟೆಯ ಒಳಗಡೆ ಏನಾಗ್ತಿತ್ತು ಅಂದ್ರೆ ಮುಚ್ಚಿ ಹೋಗ್ತಿತ್ತು. ಬರೀ 2 ಕಾಲುಗಳು ಮತ್ತು ತಲೆಯ ಭಾಗ ಮಾತ್ರ ಲಕೋಟೆಯ ಹೊರಗಡೆ ಇರ್ತಿತ್ತು. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा ಕಾರ್ಯಕಲಾಪ देखा करता. ಇದೇ ಒಂದು ಸ್ಥಿತಿಯಲ್ಲಿ ಅದೇನು ಮಾಡ್ತಿದ್ದಪ್ಪ ಅಂದ್ರೆ ಕೆಲವು ಗಂಟೆ ಒಳಗೆ ಏನು ಮಾಡ್ತಿತ್ತಪ್ಪ ಅಂದ್ರೆ ಆ ಮೇಜಿನ ಬಳಿ ಕುಳಿತಾ ಇತ್ತು. ಆ ಒಂದು ಗೋಡೆಯ ಸಹಾಯತೆಯಿಂದ ಕುಳಿತಿತ್ತು. ಅದರ ಒಂದು ಹೊಳಿತಕ್ಕಂಥ ಕಣ್ಣಿನಿಂದ ಲೇಖಕಿಯರ ಒಂದು ಕೆಲಸ ಕಾರ್ಯಗಳನ್ನು ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ ನೋಡ್ತಿತ್ತು. ಅದಕ್ಕಾಗಿ ಲೇಖಕಿಯರವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಲಿಫಾಫೆ ಒಳಗಡೆ ಹಾಕ್ತಾರೆ. 2 ಕಾಲುಗಳು ಮತ್ತು ತಲೆಯ ಭಾಗ ಅಷ್ಟೇ ಮೇಲಿರ್ತದ, ಉಳಿದ ಎಲ್ಲ ಭಾಗಗಳು ಲಕೋಟೆ ಒಳಗಡೆನೆ ಇರ್ತದ. ಅದನ್ನ ಈ ಒಂದು ಹಿಡಿದಿಡಲಿಕ್ಕೆ ಒಂದು ಉಪಾಯವನ್ನು ಲೇಖಕಿಯರು ಏನು ಮಾಡ್ತಾರಪ್ಪ ಅಂದ್ರೆ ಕಂಡುಕೊಳ್ತಾರೆ. ಸೊ ಇದೇ ಆಗಿರ್ತಕ್ಕಂಥದ್ದು ಲೇಖಕಿಯರು ಆ ಬರೀತಕ್ಕಂಥ ಕೆಲಸದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಕೆಲಸದಲ್ಲಿ ಲೇಖಿಕ ಅವರು ಏನು ಮಾಡ್ತಿತ್ತಪ್ಪ ಅಂದ್ರೆ ಅದು ಗಿಲ್ಲು ಬರ್ತಿತ್ತು. ಅದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲಿಫಾಫೆಯಲ್ಲಿ ಹಾಕಿ ಇಡ್ತಕ್ಕಂಥ ಒಂದು ಉಪಾಯವನ್ನು ಅವರು ಕಂಡುಕೊಳ್ತಾರೆ. भूख लगने पर चिक चिक करके मानो वह मुझे सूचना देता. ಆದ್ರೆ ಆ ಗಿಲ್ಲುವಿಗೆ ಹಸುವಾದಾಗ ಅದು ಏನು ಮಾಡ್ತಿತ್ತು ಅಂದ್ರೆ ಚಿಕ್ ಚಿಕ್ ಅಂತಕ್ಕಂಥ ಶಬ್ದವನ್ನ ಮಾಡಿ ಲೇಖಕಿಗರಿಗೆ ಎಚ್ಚರಿಕೆಯನ್ನು ಕೊಡ್ತಿತ್ತು. काजू या बिस्किट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಅವಾಗ ಆ ಚಿಕ್ ಅಂತಕ್ಕಂಥ ಶಬ್ದ ಬಂದಾಗ ಲೇಖಕಿಯರು ಏನು ಮಾಡ್ತಾರಪ್ಪ ಅಂದ್ರೆ ಕಾಜು ಆಗಿರ್ಬೋದು, ಗೋಡಂಬಿ ಅಥವಾ ಬಿಸ್ಕಿಟನ್ನು ಕೊಡ್ತಿದ್ರು. ಅದನ್ನ ಸಿಕ್ಕಾಗ ಏನು ಮಾಡ್ತಿದ್ಪ ಅಂದ್ರೆ ಹೊರಗಡೆ ಏನು 2 ಕಾಲುಗಳಿರ್ತಲ್ಲ ಆ ಕಾಲುಗಳಲ್ಲಿ ಅದನ್ನ ಹಿಡ್ಕೊಂಡು ಏನು ಮಾಡ್ತಿದ್ಪ ಅಂದ್ರೆ ಕುತ್ತರ್ತಾ ಇರತ್ತ ಅಂದ್ರೆ ಜಿಗಿತಿತ್ತು, ಜಂಪ್ ಅನ್ನು ಮಾಡ್ತಾ ಇತ್ತು. ಅಷ್ಟೊಂದು ಖುಷಿ ಆಗ್ತಿತ್ತು ಅದು ಕಾಜು ಮತ್ತು ಬಿಸ್ಕಿಟ್ ಸಿಗಾನ. ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯಾ. ಸೊ ಇಲ್ಲಿವರೆಗೆ 3 ದಿನದಿಂದ ಹಿಡಿದು 3-4 ತಿಂಗಳು 3-4 ತಿಂಗಳದಿಂದ 1 ವರ್ಷಕ್ಕೆ ಗಿಲ್ಲುವಿನ 1 ವರ್ಷ ಮುಗೀತು. बाहर की गिलहरियां खिड़की की जाली के पास आकर चिक चिक करके न जाने क्या कहने लगी. 1 ವರ್ಷ ಮುಗಿತೈತಲ್ಲ, ಅವರ ಮನೆಯ ಹೊರಗಡೆ ಇರ್ತಕ್ಕಂಥ ಕೂಡ ಅಳಿಲಿನಗಳ ಮರಿಗಳಿದ್ದು. ಅವಾಗ ಆ ಅಳಿಲಿನ ಮರಿಗಳು ಏನು ಮಾಡ್ತಿದ್ದಪ್ಪ ಅಂದ್ರೆ ಕಿಟಕಿಯ ಜಾಳಿಗೆ ಹತ್ರ ಬರ್ತಿತ್ತು. ಅವು ಕೂಡ ಚಿಕ್ ಅಂತಕ್ಕಂಥ ಶಬ್ದವನ್ನ ಮಾಡ್ತಿತ್ತು. ಅದಾದ ನಂತರ ಲೇಖಕರು ಏನು ತಿಳ್ಕೊತಾರಪ್ಪ ಅಂದ್ರೆ ಇದೇನು ನಡೀತಿತ್ತು, ಇವ್ರು ಮಾತಾಡ್ತಾರೆ, ಇವ್ರದ್ದೇನೊಂದು ವಿಚಾರ ಐತೆ ಅಂತಕ್ಕಂಥ ಒಂದು ಹಂಬಲ ಅವ್ರದ್ದಾಗಿರ್ತದ. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ಅವಾಗ ಇದು ಆ ಒಂದು ಕಿಟಕಿಯ ಜಾಳಿಗೆ ಹತ್ರ ಹೋಗಿ ಕೊಡ್ತಕ್ಕಂಥ ಸಮಯದಲ್ಲಿ ಲೇಖಕಿಯರು ಅನ್ಕೋತಾರೆ ಇದು ಪ್ರತಿದಿನನೂ ಕೂಡ ಕಿಟಕಿಯ ಜಾಳಿಗೆಯಲ್ಲಿ ಹೋಗಿ ಚಿಕ್ ಅಂತಕ್ಕಂಥ ಶಬ್ದ ಮಾಡ್ತದ. ಆ ಕಡೆ ಹೊರಗಡೆ ಇರ್ತಕ್ಕಂಥ ಒಂದು ಅಳಿಲಿನ ಮರಿಗಳು ಕೂಡ ಕಿಟಕಿ ಹತ್ರ ಬರ್ತಾವ. ಸೊ ನನಗನ್ನಿಸ್ತದಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಇದೊಂದು ಅಪನೇಪನ್ ಅಂದ್ರೆ ಏಕಾಂಗಿ ಏನದಲ್ಲ. ಸೊ ಅದನ್ನು ನಾನು ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಬಿಟ್ಟು ಅದಕ್ಕೆ ನಾನು ಸ್ವತಂತ್ರವನ್ನ ಮಾಡಬೇಕು. ಅಂದ್ರೆ ಈ ಒಂದು ಕಿಟಕಿಯಿಂದ ಕೂಡ ಹೊರಗಡೆ ಇರ್ತಕ್ಕಂಥ ಅಳಿಲಿನ ಮರಿಗಳ ಜೊತೆಗೆ ಕೂಡ್ಲಿ ಅಂತಕ್ಕಂಥ ಒಂದು ಹಂಬಲ ಯಾರ್ದಾಗಿರ್ತೈತಪ್ಪ ಅಂತಂದ್ರೆ ಆ ಲೇಖಕಿಯರ್ದು ಆಗಿರ್ತದ. ಸೊ ಇದು ಗಿಲ್ಲುವಿನ ಪ್ರಥಮ ವಸಂತ ಬತ್ತು. ಅದು ಮನೆಯಲ್ಲಿ ಆಗಿರ್ಬೋದು, ಆಮೇಲೆ ಹೊರಗಡೆ ಆಗಿರ್ಬೋದು. ತನ್ನ ಹೊಳಿತಕ್ಕಂಥ ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡ್ತಾ ಇತ್ತು. ಬಹಳಷ್ಟು ಎಲ್ಲರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾ ಇತ್ತು. ಸೊ ಲೇಖಕಿಯರ ಅವಧಾನವನ್ನು ಆಕರ್ಷಣೆ ಮಾಡೋ ಸಲುವಾಗಿನೂ ಕೂಡ ಅದೇನು ಮಾಡ್ತಿತ್ತು ಅಂದ್ರೆ ಪರದೆಯ ಮೇಲೆ ಏರು ಹೋಗ್ತಿತ್ತು ಮತ್ತು ಅದೇ ಒಂದು ವೇಗದಲ್ಲಿ ಇಳಿತಿತ್ತು. ಆಮೇಲೆ ಲೇಖಕಿಯರ ಅದಕ್ಕೆ ಒಂದು ಬಿಸ್ಕಟ್ ಅಥವಾ ಕಾಜುವನ್ನು ಕೊಟ್ಟಿದ ನಂತರ ಏನು ಮಾಡ್ತಿತ್ತು ಅಂದ್ರೆ ಆ 2 ಕಾಲುಗಳನ್ನು ಹಿಡ್ಕೊಂಡು ಏನು ಮಾಡ್ತಿತ್ತು ಅಲ್ಲೇ ಒಂದು ಕುಣಿತಿತ್ತು. ಸೊ ಈ ತರನಾಗಿ ಮಾಡಿದಾಗ ಈ ಅಳಿಲು ಏನು ಮಾಡ್ತದಪ್ಪ ಅಂದ್ರೆ ಕಿಟಕಿಯ ಜಾಳಿಗೆ ಹತ್ರ ಬಂದು ಹೊರಗಡೆ ಒಂದು ಚಿಕ್ ಅಂತಕ್ಕಂಥ ಶಬ್ದವನ್ನ ಮಾಡ್ತದ. ಆವಾಗ ಆ ಅಳಿಲಿನ ಜೊತೆ ಬೆರಿಬೇಕಂತಕ್ಕಂಥ ಇತರದ ಮನಸ್ಸಾಗಿರ್ಬೋದು ಅಂತ ತಿಳ್ಕೊಂಡು ಆ ಲೇಖಕಿಯರು ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ನಾನು ನನ್ನ ಮನೆಯಿಂದ ಅಂದ್ರೆ ಮುಕ್ತ ಮಾಡಬೇಕು, ಸ್ವತಂತ್ರವನ್ನಾಗಿ ಮಾಡಲಿಕ್ಕೆ ನಾನು ಇದನ್ನು ಮಾಡ್ಬೇಕಂತಕ್ಕಂಥ ನಂಬಿಕೆ ಆ ಒಂದು ಭಾವನೆ ಲೇಖಕಿಯರಿಗೆ ಏನು ಮಾಡ್ತದಪ್ಪ ಅಂದ್ರೆ ಬರ್ತದ. ಸೊ ಇದು 1 ವರ್ಷದವರೆಗೆ ಇರ್ತಕ್ಕಂಥ ಒಂದು ಗಿಲ್ಲುವಿನ ಒಂದು ಕಾರ್ಯಚಟುವಟಿಕೆಗಳು ಅಂತ ಕರಿತೀವಿ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ಇಲ್ಲಿ ಹೇಳಿದ್ದೀನಿ. ಇದು ಬಹಳ ಒಂದು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ನಿಮಗೆ ಇದು ಉಪಯುಕ್ತವಾಗಿದೆ ಮತ್ತು ನಿಮಗೆ ಕನ್ನಡದಲ್ಲಿನೂ ಕೂಡ ಇದರ ವಿವರಣೆ ತಿಳಿದಿದ್ದೀರಿ ಅಂತ ಅಂದಿದ್ದೀನಿ.